ವಿಡಿಯೋ ಮಾಡೋದಲ್ಲ, ಮಾಡಿರೋ ವಿಡಿಯೋಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಿದೆಯಲ್ಲ ಅದರಷ್ಟು ತಲೆನೋವು ಇನ್ನೊಂದಿರಲ್ಲ. ಇಲ್ಲಿಂದ ನೋಡು, ರಾತ್ರಿ ಟ್ರಾನ್ಸ್ಫರ್ಗೆ ಹಾಕ್ಬಿಟ್ಟು ಮಲ್ಕೊಂಡಿದ್ದೀನಿ, ಹಾಗೇ ಇಲ್ಲ, ಸ್ವಲ್ಪ ಪಾರ್ಶಿಯಲಿ ಆಗಿದೆ. ಇಲ್ಲಿಂದ ಇವಾಗ ಜಸ್ಟ್ ಎದ್ದು ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ನಾನು ಎದ್ದಾಗಲೇ ಟೈಮ್ 10:30 ಆಗಿದೆ ಟೈಮು. ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದೆ. ಅಪ್ಪ ಡ್ಯಾಮ್ ಟಯರ್ಡ್ ಅಪ್ಪ, ಫುಲ್ ಬಾಡಿ ಎಲ್ಲ ಪೇಯ್ನ್ ಆಗ್ತಾ ಇದೆ. ಮೊನ್ನೆ ನಿದ್ದೆ ಇಲ್ಲ, ನೆನ್ನೆ ಸುತ್ತಾಡಿದ್ದು, ಜೊತೆಗೆ ಮಧ್ಯಾಹ್ನ ಎಲ್ಲ ಊಟ ಇಲ್ಲ, ಒಟ್ಟಿಗೆ ರಾತ್ರಿ ಊಟ ತಿಂದಿದ್ದು, ಆ ತಿಂದಿದ್ದು ಊಟನು ಹೆವಿ ತಿಂದಿದ್ದು, ಏನೋ ಎಲ್ಲ ಒಂಥರ ಉಲ್ಟಾ ಪಲ್ಟಾ ಅಯೋಮಯ ಆದಂಗೆ ಆಗೋಯ್ತು. ಇವಾಗ ಪರವಾಗಿಲ್ಲ ಅನಿಸ್ತಾ ಇದೆ, ಬಟ್ ಸ್ಟಿಲ್ ಇಲ್ಲೆಲ್ಲ ನೋವಾಗ್ತಾ ಇದೆ. ಈಗ ಹೋಗ್ಬೇಕು, ಹೋಗಿ ಸ್ವಲ್ಪ ಬಿಸಿ ನೀರು ಕುಡಿದ್ಬಿಟ್ಟು ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿಬೇಕು. ಮನು ಬಂದು ಎದ್ದೇಳ್ಸಿದ್ರು, ಇಲ್ಲಾಂದ್ರೆ ಈಗಲೂ ಎದ್ದೇಳ್ತಾ ಇರ್ಲಿಲ್ವೇನ ನಾನು. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫಸ್ಟ್ ನಾನು ನೀರು ಕುಡಿದ್ಬಿಟ್ಟು ಆಮೇಲೆ ಕಾಫಿ ತಂದು ಕೊಡ್ತೀನಿ. ಹಾಲು ಬಿಸಿ ಇಟ್ಬಿಡ್ತಾರೆ. ಬಿಸಿ ಹಾಲು ಇಟ್ಬಿಟ್ಟು ನಾನು ನೀರು ಕುಡ್ಕೊಂಡು ಕೂತ್ಕೊತೀನಿ. ಇಷ್ಟೊತ್ತು ಬರೀ ಫೋನ್ ಕಾಲಲ್ಲೇ ಆಗೋಗ್ಬಿಡ್ತು. ವಿಡಿಯೋ ಕಾಲ್ ಮಾಡಿಕೊಂಡು ನೆನ್ನೆ ತಂದಿರೋ ಸೀರೆಗಳನ್ನೆಲ್ಲ ಮನೆಗೆ ತೋರಿಸ್ತಾ ಇದೆ. ಅಮ್ಮಂಗೆ ಅಕ್ಕಂಗೆ ಅದು ನಾವು ನೋಡೋ ತನಕ ಸಮಾಧಾನ ಇರಲಿಲ್ಲ ಅಂತೆ. ನಾನು ಬೇರೆ ಎದ್ದಿದ್ದು ಲೇಟ್ ಇವತ್ತು. ಅವರು ಮೆಸೇಜ್ ಎಲ್ಲ ಹಾಕಿದ್ರು ನಮ್ಮ ಅಕ್ಕ, ಎದ್ದ ತಕ್ಷಣ ಫೋನ್ ಮಾಡು ನನಗೆ ಸೀರೆಗಳು ತೋರಿಸು ನೀನು ಅಂತ. ಇದು ಇಷ್ಟೊತ್ತು ಅದೇ ಆಯಿತು, ಎಲ್ಲ ತೋರಿಸ್ಬಿಟ್ಟು ಬಂದೆ. ಇವಾಗ ಹೋಗ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಏನಾದ್ರು ತಿನ್ನಕ್ಕೆ ಮಾಡೋಣ ಅಂತ. ಬೆಳಗಿಂದ ಏನೂ ತಿಂದಿಲ್ಲ. ಎಂಥದ್ದು ಕಾಫಿಯಲ್ಲಿ ಬಂದು ತಿನ್ಕೊಂಡು ಕೂತಿದ್ವಿ. ಆ ಬನ್ನೇ ಯಾಕೋ ಫುಲ್ ಫಿಲ್ಲಿಂಗ್ ಆದಂಗೆ ಆಯಿತು. ಏನಪ್ಪ, ನಿನ್ನೆ ಮನುಗೆ ರೈಸ್ ಮಾಡಿ ಇಟ್ಬಿಟ್ಟು ಹೋಗಿದೆ, ಊಟ ಮಾಡು ನೀನು ಅಂತ. ಅವ್ರು ಟಚ್ಚು ಮಾಡಿಲ್ಲ ಅದನ್ನ. ಬಿರಿಯಾನಿ ಪಾರ್ಸಲ್ ತಂದು ತಿಂದಿದ್ದಾರೆ. ಇವಾಗ ಅದನ್ನ ನಾವು ಅದರಿಂದ ಏನಾದ್ರು ಸ್ಪೆಷಲ್ ಮಾಡಬೇಕಲ್ಲ. ಸೊ ನಿನ್ಗೆ 2 ಆಪ್ಷನ್ ಈಗ. ಒಂದು ಸೌತ್ ಇಂಡಿಯನ್ ಫ್ರೈಡ್ ರೈಸ್, ಕರ್ನಾಟಕ ಸ್ಪೆಷಲ್ ಫ್ರೈಡ್ ರೈಸ್ ಅದು, ಆಯ್ತಾ. ಇನ್ನೊಂದು ಚೈನೀಸ್ ಫ್ರೈಡ್ ರೈಸ್. ಯಾವ್ದು ಬೇಕು ನಿಮ್ಗೆ? ಸೌತ್ ಇಂಡಿಯನ್ ಚೈನೀಸ್ ಫ್ರೈಡ್ ರೈಸ್. ಸೌತ್ ಇಂಡಿಯನ್ ಚೈನೀಸ್ ಇಲ್ಲ, ಸೌತ್ ಇಂಡಿಯನ್ ಕರ್ನಾಟಕ ಸ್ಪೆಷಲ್ ಫ್ರೈಡ್ ರೈಸ್. ಅದನ್ನೇ ಸೌತ್ ಇಂಡಿಯನ್ ಕರ್ನಾಟಕ ಸ್ಪೆಷಲ್ ಚೈನೀಸ್ ಫ್ರೈಡ್ ರೈಸ್. ಅದಕ್ಕೆ ಚೈನಾ ಟಚ್ ಅಪ್ ಕೊಡ್ತೀನಿ ಬಿಡು ನಾನು. ಎಂಜಾಯ್. ಸೊ ಏನಿಲ್ಲ, ನಮ್ಮ ಕರ್ನಾಟಕ ಸ್ಪೆಷಲ್ ಫ್ರೈಡ್ ರೈಸ್ ಭಾಳ ಸಿಂಪಲ್ಲು. ಈರುಳ್ಳಿ ಮೆಣಸಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಕೊಟ್ಬಿಟ್ರೆ ಮುಗೀತು ಫ್ರೈಡ್ ರೈಸ್ ಕತೆ. ಇವಾಗ ಅದನ್ನೇ ಮಾಡೋಕೆ ಹೋಗ್ತಾ ಇರೋದು. ನಾನು ಹೆಂಗೆ ರೈಸ್ ಮಾಡಿ ಇಟ್ಟೋಗಿದ್ದೆ ಕುಕ್ಕರಲ್ಲಿ, ಅಷ್ಟು ರೈಸು ಹಂಗೆ ಇದೆ, ಟಚ್ಚು ಮಾಡಿಲ್ಲ. ಸೊ ನನ್ನ ಕೆಲಸನೂ ಸುಲಭನೇ ಆಯಿತು ಅಂದ್ಕೊಳ್ಳಿ. ಹೆಂಗೂ ರೈಸ್ ರೆಡಿ ಇದೆ, ತಗೊಂಡೋಗಿ ಆನಿಯನ್ ಚಾಪ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತಿಂದರೆ ಸಖತ್ತಾಗಿರತ್ತೆ. ನೀವು ಯಾರು ಹಿಂಗೆ ಟ್ರೈ ಮಾಡಿದ್ದೀರಾ? ನಮ್ಮ ಮನೆಯಲ್ಲಿ ನಮ್ಗೆಲ್ರಿಗೂ ಫೇವ್ರೇಟ್ ಇದು. ಹಿಂದಿನ ದಿನ ಉಳ್ಕೊಂಡಿರೋ ರೈಸಿಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟ್. ಮ್ಯಾಕ್ಸಿಮಮ್ ಮನೆ ಕೆಲಸ ಎಲ್ಲ ಮುಗೀತು. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮನೆ ಒರೆಸ್ಕೋಬೇಕು. ಇವತ್ತು ಸಂಡೇ, ನಮ್ಮ ಮನೆ ದೇವ್ರ ಹೊರ ಅಲ್ಲ, ಪೂಜೆ ಮಾಡಬೇಕು. ಆಗ್ತಾನೇ ಇಲ್ಲ, ತಲೆ ಫುಲ್ ಹಿಡ್ಕೊಬಿಟ್ಟಿದೆ ನನಗೆ. ಇಲ್ಲೆಲ್ಲ ಫುಲ್ ಪೇಯ್ನ್ ಬಂದ್ಬಿಟ್ಟಿದೆ. ಅಂದರೆ ಸಡನ್ನಾಗಿ ಹೋಗಿ ಕ್ರೌಡ್ ಒಳಗಡೆ ಸುತ್ಕೊಂಡು ಬಂದಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಒಂಥರ ಸುಸ್ತಾದಂಗೆ ಆಗ್ತಾ ಇದೆ ನನಗೆ. ಕಾಫಿಗೆ ಇಟ್ಟಿದ್ದೀನಿ, ಅದಕ್ಕೆ 1 ಕಪ್ಪು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ಪಾತ್ರೆನೆಲ್ಲ ತೊಳೆದು ಕಿಚನ್ ಕೌಂಟರ್ ಪಾರ್ಟ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮನೆ ಒರೆಸ್ಕೋಬೇಕು. ಹೊರಗಡೆ ಇವಾಗ ಡೈಲಿ ಮಳೆ ಬರೋದ್ರಿಂದ ಮೇಲ್ಗಡೆ ಅವರು ಓಡಾಡ್ತಾರಲ್ಲ, ಅವರು ಯಾರು ಜಾಸ್ತಿ ಓಡಾಡಲ್ಲ. ಆದ್ರೂ ಪಾರ್ಕಿಂಗ್ ಎಲ್ಲ ಒಂದು ಸ್ವಲ್ಪ ಗಲೀಜಾಗಿದೆ, ತೊಳ್ಕೋಬೇಕು ಇದನ್ನ. ಮನು ನೋಡಿ, ಇವತ್ತು ಗಾಡಿನೇ ಹೊರಗಡೆ ತೆಗ್ದಿಲ್ಲ. ನಮ್ಮ ಸೀಟ್ ಮೊನ್ನೆ ಅರ್ಧಾಕಿರೋದು ನೋಡಿದ್ರೆ ಕೋಪ ಬರುತ್ತೆ ನನಗೆ. ಅಲ್ಲೇ ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಸಣ್ಣ ಕನೀತಾ ಇದೆ. ಇವತ್ತು ಮನು ಕೂಡ ಹೊರಗಡೆನೆ ಹೋಗಿಲ್ಲ, ಗಾಡಿನೇ ಹೊರಗಡೆ ತೆಗ್ದಿಲ್ಲ. ಏನಪ್ಪ ಮನು, ಕಿವಿಗೆ ಹಾಕತ್ತು ಅಂದ್ರೆ ನಮ್ಮ ಯಜಮಾನ್ರು ಕಲ್ಲು ಬಂಡೆ ಮಾತಾಡ್ಸೋದು ಒಂದೇ, ಮನುನ್ ಮಾತಾಡ್ಸೋದು ಒಂದೇ. ನಿನ್ನೆ ಅಲ್ಲಿಂದ ಮನು 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 ಅನ್ಕೊಂಡು ಬಂದೆ, ನೀನು ಕೇಳಿಸ್ಕೊಳ್ಳೇ ಇಲ್ಲ. ಹೌದು, ಒಳ್ಳೇದು. ಹಂಗೆ ಏನು ವಿಷಯ ಹೇಳು. ಗಾಡಿನೇ ತೆಗ್ದಿಲ್ಲ, ಹೊರಗಡೆ ಎಲ್ಲೂ ಹೋಗೇ ಇಲ್ವಾ ಇವತ್ತು ನೀನು? ಹೋಗಿಲ್ಲ, ಇವತ್ತು ಹೋಗಿಲ್ಲ. ಓ, ನಾನು ಇದ್ರೆ ಮಾತ್ರ ಓಡಾಡೋದು ನೀನು? ಇವತ್ತು ಆಲ್ಮೋಸ್ಟ್ ನಾನು ಎದ್ದಾಗಲೇ 10:00. ಎಷ್ಟು ಗಂಟೆಗೆ ಎದ್ದೆ? ಅದು ಸರಿ, ನಾನು ಕೇಳೇ ಇಲ್ಲ ಇವತ್ತು ನಿನ್ನ. 9 ಗಂಟೆಗೆ ಎದ್ದೆ. ಹಾಲಿರಲಿಲ್ಲ, ಹೋಗಿ ಹಾಲು ತಗೊಂಡು ಬಂದೆ. ಒಂದು ರೌಂಡ್ ಕಾಫಿ ಮಾಡ್ಕೊಂಡು ಕುಡಿದೆ. ಅಷ್ಟು ಮಾಡಿದ್ರು ನಾನು ಎಡಿಟ್ ಕೆಲಸ ಮುಗಿಸಿಲ್ಲ. ನೀನು ವಸಿ ಮಾಡಿದ್ಯಾ? ಇಲ್ಲೊಂದು ಜಾಸ್ತಿ ಶೂಟ್ ಮಾಡಿಲ್ಲ ನಾನಲ್ಲಿ. ಜಾಸ್ತಿ ಶೂಟ್ ಮಾಡ್ದಂಗೆ ಇಲ್ಲಿ 20 ನಿಮಿಷ, ಮೊಬೈಲ್ 20 ನಿಮಿಷ, ಎಲ್ಲ ಸೇರಿದ್ರೆ 45 ನಿಮಿಷ ಆಯ್ತು. ನೋಡೊಂದು 3 ದಿನ ವಿಡಿಯೋ ಮಾಡಾಕ್ತೀಯ? ಹಬ್ಬ ಬರತ್ತೆ ಅನ್ಕೊಂಡು ಇದನ್ನೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹಾಕ್ತೀಯ. ಪಾರ್ಟ್ 1 ಫಸ್ಟ್ ಅಂಗಡಿ, ಪಾರ್ಟ್ 2 ಸೆಕೆಂಡ್ ಅಂಗಡಿ, ಪಾರ್ಟ್ 3 ಮೂರನೇ ಅಂಗಡಿ. ಟೈಮು ಹೋಗೋದೇ ಗೊತ್ತಾಗ್ತಾ ಇಲ್ಲ. ಇವತ್ತು ಹೊರಗಡೆ ಬೇರೆ ಮೋಡ ಫುಲ್ ಇದೆ, ಬಿಸಿಲೇ ಇಲ್ಲ. ಇಷ್ಟೊತ್ತು ಸುಮ್ಮನೆ ಕೂತ್ಕೊಂಡಿದ್ದೆ, ಮಲ್ಕೊಳ್ಳೋಣ ಅಂತ ನನ್ನ ನಿದ್ದೆನೇ ಬರಲಿಲ್ಲ. ಫೋರ್ಸ್ಫುಲಿ ಮಲ್ಕೋಬೇಕು ಅಂತ ಅನ್ಕೊಂಡೆ, ಬರಲಿಲ್ಲ ನಿದ್ದೆ. ಎದ್ದು ಬಂದ್ಬಿಟ್ಟು ಇವಾಗ ಎಣ್ಣೆ ಹಚ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಮೊದಲೇ ತಲೆ ಹಿಡ್ಕೊಂಡಿದ್ದೆ. ಫ್ಲಾಕ್ಸೀಡ್ ಜೆಲ್ಲಿತ್ತು ಮೊನ್ನೆ ಮಾಡಿಟ್ಟಿದ್ದು, ಅದಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಬಿಟ್ಟು ಹಚ್ಕೊಂಡಿದ್ದೀನಿ. ಮನು ಎಣ್ಣೆ ಹಚ್ಚು ನನಗೂ ಅಂದ್ರು, ನಾನು ಹಚ್ಕೊಂತಿರೋದು ನಾನು ನೋಡ್ಬಿಟ್ಟು ಅದಕ್ಕೆ ಹಚ್ಚೋಣ ಅಂತ ಬಂದಿದ್ದೀನಿ.
ಇದ್ದೀನಿ. ಬಟ್ ಇವ್ರಿಗೆ ಎಣ್ಣೆ ಹಚ್ಚಿದ್ರೆ ಇವಾಗ ಪ್ರಾಬ್ಲಮ್ಮು, ನೀನು ಹೆಡ್ಫೋನ್ ಹಾಕಂತೀಯ, ಹೌದು ಆ ಹೆಡ್ಫೋನ್ಗೆಲ್ಲ ಎಣ್ಣೆ ಆಗತ್ತಲ್ಲ ಅಂತ. ಈ ಹೆಡ್ಫೋನ್ ಯೂಸ್ ಮಾಡೋನೇ ನಾನಾಗಿರೋದ್ರಿಂದ ನನಗೇನ್ ಮ್ಯಾಟ್ರ್ ಆಗಲ್ಲ. ಹಂಗ ಸರಿ, ಹಂಗಾರೆ ಹಚ್ಚಲ ಇವಾಗ ಎಣ್ಣೆ. ಮನು ಎಣ್ಣೆ ಹಚ್ಚು ಅಂತ ಕೇಳೋದೇ ಅಪರೂಪ, ಅದಕ್ಕೆ ಕೇಳಿದ ತಕ್ಷಣ ಹಚ್ಬಿಡ್ಬೇಕು ಅವರಿಗೆ. ಇಲ್ಲ ಅಂದ್ರೆ ಮೂಡು ಟಕ್ ಅಂತ ಚೇಂಜ್ ಆಗಿ ಹೋಗ್ಬಿಡತ್ತೆ. ಇನ್ನೊಂದು 10 ನಿಮಿಷ 1/4 ಗಂಟೆ ಗ್ಯಾಪ್ ಕೊಟ್ರೆ ಅಲ್ಲೇ ಬೇಡ ಬಿಡು ನನಗೆ ಅಂದ್ಬಿಡ್ತಾರೆ. ಮನೆ ಸುತ್ತ ಕಸ ಗುಡಿಸ್ಕೊಂಡು ಮನೆ ಕಸನೆಲ್ಲ ಗುಡಿಸ್ಕೊಂಡು ಬರೋಷ್ಟೊತ್ತಿಗೆ ಅಪ್ಪ ಸೊಂಟ ನೋವು ಬಂದ್ಬಿಡ್ತು, ಎದ್ದೇಳಕ್ಕೆ ಆಗ್ತಾ ಇಲ್ಲ, ಹಿಂಗೆ ಹಿಡ್ಕೊಂಡ್ಬಿಟ್ಟಿದೆ. ಬಾಕ್ಲು ತೊಳ್ಕೊಬೇಕು ಇವಾಗ. ಆವಾಗಲೇ ಇಲ್ಲಿ ಮನೆ ಮುಂದೆ ಇರೋ ಸ್ಟೆಪ್ಸ್ನ ತೊಳೆಯೋಣ ಅಂತ ನೀರು ಹಾಕ್ತೆ, ಆಮೇಲೆ ಫ್ಲ್ಯಾಶ್ ಆಯಿತು. ಪುನಃ ತೇವತ್ತು ಕಾಲಲ್ಲಿ ಒಳಗಡೆ ಹೋದರೆ ಕಸ ಗುಡ್ಸೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮನೆ ಕಸನೆಲ್ಲ ಹೊಡೆದ್ಬಿಟ್ಟು ಬಂದೆ. ಅರ್ಧಂಬರ್ಧ ನೀರು ಹಾಕ್ಬಿಟ್ಟು ಹೋಗಿದ್ದೆ. ಹೋಗೋಗಿ ಮೊದಲು ಪಾರ್ಕಿಂಗ್ ತೊಳೆದು ಬಿಡೋಣ. ಬಕೆಟಲ್ಲಿ ನೀರು ಹಾಕ್ಬಿಡ್ತೀನಿ. ಯೂಶ್ವಲಿ ಒರೆಸ್ಕೊಂಡು ಬರ್ತಾ ಇದೆ, ಗಲೀಜು ಜಾಸ್ತಿ ಆಗೋಗಿದೆ ಇವಾಗ. ಡೈಲಿ ಮಳೆ ಇರೋದ್ರಿಂದ ಇವಾಗ ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಪರ್ಕೆಲ್ಲಿ ಗುಡಿಸ್ಬೇಕು ನಾನು. ಇನ್ನು ಎಷ್ಟೊತ್ತಾಗತ್ತೆ ಮನು ನಿಂದು? ಇದ್ರ ಪ್ರಕಾರ ಇನ್ನೊಂದು 10 ನಿಮಿಷ ಆಗುತ್ತೆ. ಅಯ್ಯಪ್ಪ, ಒಂದೊಂದೇ 10 ನಿಮಿಷ ಹೇಳ್ದಲ್ಲ ಮನು. ಓ ಮನ ಅಲ್ಲ, ಅಲ್ಲಿ ನೋಡ್ಬೇಕಲ್ಲ ಟೈಮಿಂಗ್ ಇಷ್ಟ ಆಗುತ್ತೆ ಅಂತ. ಇನ್ನು 10 ನಿಮಿಷ ಹಂಗಾರೆ ವೆಯ್ಟ್ ಮಾಡ್ಬೇಕಾ ನಾನು? ನೋಡ್ಬಿಟ್ಟು ಹೋಗು ಸ್ನಾನಕ್ಕೆ. ಯಾಕಂದ್ರೆ ತಿರ್ಗಾ ನೀನು ಸ್ನಾನಕ್ಕೆ ಹೋದ್ರೆ ಮಿನಿಮಮ್ 45 ಮಿನಿಟ್ಸ್ ಹೋಗುತ್ತೆ. ನೀನು ಅದೇ 20 ಮಿನಿಟ್ಸ್ ಕುತ್ಕೊಂಡು ನೋಡೋದಾದ್ರೆ ವಿಡಿಯೋನ ಕಂಪ್ಲೀಟ್ ಆಗೋಯ್ತು ಅಂದ್ರೆ ಆಮೇಲೆ ನಾನು ಡೌನ್ಲೋಡು, ಅಪ್ಲೋಡು, ರೆಂಡರಿಂಗು ಎಲ್ಲ ಆಗೋಕ್ಕೆ 1.5 ಅವರ್ ಬೇಕು. ಸೊ ಅದರಿಂದ ನೀನು ಹೋಗಿ 45 ನಿಮಿಷಕ್ಕೆ ಬಂದ್ಮೇಲೆ ತಿರ್ಗಾ ಇನ್ನೂ 45 ನಿಮಿಷ ಇನ್ಕ್ರೀಸ್ ಆಗುತ್ತೆ. ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಅನ್ಕೊಂತಿದ್ದೆ. ಅಷ್ಟೊತ್ತಿಗೆ ಇವರು ವಿಡಿಯೋ ನೋಡ್ಬಿಟ್ಟು ಹೋಗ್ಬಿಡು, ಆಮೇಲೆ ಏನಾದ್ರು ಕರೆಕ್ಷನ್ಸ್ ಅದು ಇದು ಅಂತಂದ್ರೆ ಲೇಟ್ ಆಗೋಗುತ್ತೆ ಅಂತ. ಅದು ಸರಿನೇ. ಇನ್ನೂ ಒಂದು 10 ನಿಮಿಷ ಆಗತ್ತಂತೆ ಅವ್ರದ್ದು ಮುಗಿಯೋದಕ್ಕೆ. 10 ನಿಮಿಷ ಟೈಮ್ ವೇಸ್ಟ್ ಆಗತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ದೇವ್ರ ಫೋಟೋಗೆ ಹೂವು ತಗೊಂಡಿಲ್ಲ ನಾನು, ಬಂದೇ ಇಲ್ಲ ಯಾರೂ ಮನೆ ಹತ್ರ. ಮನು, ನಾನು ಹೋಗ್ಬಿಟ್ಟು ಬೈಬೇಡ, ಮಾತಾಡಿಸ್ತಾನೇ ಇರ್ತೀಯಲ್ಲ ಮಂಜು ಅಂತ, ನಾನು ಹೋಗಿ ಹೂವು ತಗೊಂಡು ಬಂದ್ಬಿಡ್ತೀನಿ ಫೋಟೋ. ಬೈ. ನಾನು ಸುಮ್ಮನೆ ಮಾರ್ಕೆಟಿಗೆ ಹೋಗ್ತಾ ಇದ್ದೆ, ಆನ್ ದಿ ವೇನೆ ಆಟೋದಲ್ಲಿ ಸಿಕ್ತು, ತಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಇಲ್ಲಾಂದ್ರೆ ಇನ್ನೂ ಒಂದಷ್ಟು ದೂರ ಹೋಗ್ಬೇಕಿತ್ತು ಮಾರ್ಕೆಟಿಗೆ. ಆಯ್ತಪ್ಪ ನಿಂದು ಆಯ್ತಾ? ಸ್ನಾನನೇ ಆಗೋಗಿರೋದಲ್ಲ ಮನು. ಒಂದು ಕೆಲಸ ಮಾಡಿ, ನೀನು ಮಾಡ್ತಾ ಇರು, ನಾನು ಏನು ನಾನೇ ಹೋಗಿ 10 ನಿಮಿಷದ ಒಳಗಡೆ ಹೂವು ಎಲ್ಲ ತಗೊಂಡು ಬಂದಿದ್ದೀನಿ. ನಿಂದಿನ್ನೂ ಕೆಲಸ ಮುಗುದಿಲ್ಲ, ಲೇಟ್ ಆಗೋಗುತ್ತೆ. 6 ನಿಮಿಷ ಅಂದ, ಈಗಾಗಲೇ 1 ನಿಮಿಷಕ್ಕೆ ಬಂದೆ. ಸರಿ ಮಾಡು, ಮಾತಾಡ್ಸಲ್ಲ. ಸ್ನಾನ ಆದಮೇಲೆ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಇವಾಗ ಬೇರೆ ಆಪ್ಷನ್ ಇಲ್ಲ. ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಟೈಮ್ ಆಲ್ರೆಡಿ 5:15 ಆಗೋಗಿದೆ. ಸೊ ನಾನು ಸ್ನಾನಕ್ಕೆ ಹೋಗೋದೇ 6 ಗಂಟೆ ಅಂದರೆ ಬಂದು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ 7 ಗಂಟೆ ಆಗೋಗ್ಬಿಡತ್ತೆ. ಎಷ್ಟೊತ್ತಿಗೆ ನಾನು ಸ್ನಾನಕ್ಕೆ ಹೋಗಿ ಬಂದಿದ್ರೆ ಪೂಜೆನೂ ಮುಗ್ದೋಗಿರೋದು. ನಂದು ಟೈಮು ಹಾಗೆ ಹೋಯ್ತು 6:15. ನನ್ನ ಗಂಡ ನನ್ನ ಸ್ನಾನಕ್ಕೆ ಹೋಗೋಕ್ಕೂ ಬಿಡಲಿಲ್ಲ, ಕೆಲಸ ಮುಗಿಸ್ಕೊಳ್ಳೋಕ್ಕೂ ಬಿಡಲಿಲ್ಲ. ಕೊನೆಗೆ ವಿಡಿಯೋ ನೋಡ್ಬಿಟ್ಟು ಮುಗಿಸಿದಾಯ್ತು. ಏನಪ್ಪ ಹೌದಾ? ಚೆನ್ನಾಗಿ ಮಾಡಿದ್ದೀನಾ? ಥ್ಯಾಂಕ್ ಯು ಸೋ ಮಚ್. ಅನ್ನೆಸೆಸರಿ ಶೂಟ್ ಮಾಡಿರ್ಲಿಲ್ಲ ಅಲ್ವಾ? ಅನ್ನೆಸೆಸರಿಲಿ ಶೂಟ್ ಮಾಡಿರ್ಲಿಲ್ಲ. ಅಷ್ಟು ಮಾಡ್ದಂಗೆ ಏನು ಮಾಡ್ಕೊಂಡು ಬರೋಕ್ಕಾಗತ್ತ? ವಿಡಿಯೋ ಚೆನ್ನಾಗಿ ಬಂದಿದೆಯಂತೆ. ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಮ್ಮನ್ನ. ಅವ್ರು ಅಪ್ರಿಷಿಯೇಟ್ ಮಾಡೋದೇ ಇಲ್ಲ, ಯಾವಾಗಲೂ ಕ್ರಿಟಿಸೈಸೇ ಮಾಡೋದು. ಅಷ್ಟು ಶೂಟ್ ಮಾಡಿ ಇಡ್ತೀಯ ಅಂತ. ಎನಿವೇಸ್ ಇವಾಗ ಹೋಗ್ತಾ ಇದ್ದೀನಿ ಸ್ನಾನಕ್ಕೆ. ನಮ್ಮ ಅಕ್ಕ ಫೋನ್ ಮಾಡಿದ್ಲು, ಸೀರೆನೇ ತೋರಿಸ್ಲಿಲ್ವಲ್ಲೇ ನೀನು, ಸ್ಯಾರೀಸ್ ತೋರಿಸಿ ಅಂತ. ಬೆಳಗ್ಗೆ 1 ರೌಂಡ್ ತೋರ್ಸಾಯ್ತು ಒಬ್ರಿಗೆ, ಇವಾಗ ಇನ್ನೊಬ್ರಿಗೆ ತೋರಿಸ್ಬೇಕು. ಹಿಂಗೆ ನೋಡಿ, ಅಕ್ಕ ತಂಗಿದಿರು ಜಾಸ್ತಿ ಇದ್ರು. ಏನು ನಾವಿರೋದೇ 3 ಜನ, ಕಣ್ಣಾಕ್ಬೇಡ ನೀನು. ಮುತ್ತನಂತ 2 ಅಕ್ಕದಿರೋರೆ, ಅವರಿಗೆ ಬಂಗಾರದಂತ ತಂಗಿ ನಾನು ಒಬ್ಳೇ ಇರೋದು. ಅದೇನು, ಅದಕ್ಕೆ ಹೇಳಿದ್ದೀನಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡ್ಬಿಟ್ಟು ಆಮೇಲೆ ತೋರಿಸ್ತೀನಿ, ಇವಾಗ ಲೇಟಾಗಿ ಹೋಗ್ಬಿಡತ್ತೆ ಅಂತ. ಬೆಳಗ್ಗೆ ನಾನು ನಿಮಗೂ ತೋರ್ಸೋದು ಮರ್ತಿದೆ, ಸೊ ಅವಳಿಗೆ ತೋರಿಸ್ಬೇಕಾದ್ರೆ ನಿಮಗೂ ತೋರಿಸ್ತೀನಿ. ಇನ್ನೇನು ನನ್ನ ಸೀರೆನ ಆಲ್ಮೋಸ್ಟ್ ವಿಡಿಯೋದಲ್ಲೇ ತೋರಿಸ್ಬಿಟ್ಟಿದ್ದೀನಿ. ಮತ್ತು ಅಮ್ಮಂಗೆ ತಗೊಂಡಿದ್ದು, ನಾನು ತಗೊಂಡಿದ್ದು ಕಾಟನ್ ಸ್ಯಾರಿ, ಅದು ಶೂಟೇ ಮಾಡಿರಲಿಲ್ಲ. ಅಲ್ಲಿ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಸುದರ್ಶನಲ್ಲಿ ಅಂದ್ಬಿಟ್ಟು, ಅದೆರಡು ಸುದರ್ಶನಲ್ಲಿ ತೊಗೊಂಡಿದ್ದು ನಾನು. ಸೊ ಅದನ್ನು ಆಮೇಲೆ ನೋಡೋಣ. ಇವಾಗ ಸದ್ಯಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿಬಿಟ್ರೆ ಅಲ್ಲಿಗೆ ದಿನದ ಕೆಲಸ ಮುಗೀತು ನಂದು. ನೀನು ಮಾಡಬೇಕಿರೋ ಕೆಲಸ ನನಗೆ ಬ್ಯಾಟ್ರಿ ಫುಲ್ ಡೌನ್ ಆಗಿದೆ, ಚಾರ್ಜ್ಗೆ ಹಾಕ್ಬಿಡಾಯ್ತಾ? ಬಾಯ್. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ಮನು ಬಾ, ರೆಡಿ ಆಯ್ತು. ಸಂಡೇಸು ಯೂಶ್ವಲಿ ಸಂಜೆ ಪೂಜೆ ಮಾಡಿದ್ರೆ ಇಬ್ರು ಜೊತೆಲೇ ಮಾಡ್ತೀವಿ. ಬೆಳಗ್ಗೆ ಮಾಡಿದ್ರೆ ಏನು ಮನು ಜಾಯ್ನ್ ಆಗಲ್ಲ, ಟೈಮ್ ಇದ್ರೆ ಆಗ್ತಾರೆ.
ಇವಾಗ ಜಸ್ಟ್ ಮುಗೀತು. ಭಾಗ್ಯ ಅವರು ಟಿವಿ ನೋಡೋದಿಕ್ ಬಂದಿದ್ದಾರೆ. ನಿನ್ನೆ ಹೋಗೋದಿಕ್ಕೆ ಆಗ್ಲಿಲ್ವಲ್ಲ, ಅದಕ್ಕೆ ಇವತ್ತು ಇಲ್ಲೇ ನ್ಯೂ ಪಿ ಎಲ್ ರೋಡಲ್ಲಿ ಕ್ರೋಮದಲ್ಲಿ ನೋಡ್ತಾ ಇದ್ದಾರಂತೆ. ಫೋನ್ ಮಾಡಿನೇ ಪಾಪ ಅವರು ಒಂದು ಅರ್ಧ ಗಂಟೆ ಆಯ್ತು, ಪೂಜೆ ಮಾಡ್ಬಿಟ್ಟು ಬರ್ತೀನಿ ಅಂತ ಅಂದೆ. ಅದಕ್ಕೆ ನಾನು ಮನು ಇಬ್ರು ಹೋಗ್ತಾ ಇದ್ದೀವಿ. ಆಯ್ತಾ ಮನು? ನಡಿ, ನಂದಿನ್ನೇನಿಲ್ಲ. ಸೊ ನಮ್ಗಿನ್ನೇನು ಇಲ್ಲೇ ವಾಕಬಲ್ ಅಲ್ವಾ, ಹೋಗ್ಬಿಟ್ಟು ಬರೋಣ ಅಂತ. ಇದು ಮೊನ್ನೆ ತಗೊಂಡಿದ್ದು ನೈಟ್ ಡ್ರೆಸ್ ಹಾಕೊಂಡಿದ್ದೀನಿ. ಸೂಪರ್ ಕಂಫರ್ಟ್ ಐತಪ್ಪ, ಖುಷಿ ಆಗ್ತಾ ಇದೆ. ಫುಲ್ ಕಾಟನ್, ಅದನ್ನೇ ಹೇಳ್ಕೊಂಡು ಬರ್ತಾ ಇದೆ ಮನುಗೆ. ಬೆಲ್ ರೋಡ್ ಇವತ್ತು ಖಾಲಿ ಕಾಣಿಸ್ತಾ ಇತ್ತಲ್ಲ ಮನು? ಸಂಡೇ ಪಾರ್ಟಿ ಮಾಡ್ತಾ ಇರ್ತಾರೆ. ಹಲೋ ಸಾಕು ಕ್ರೋಮಾಗಿ ಬಂದ್ಬಿಟ್ರೆ ಸಾಕು, ಮನು ಖುಷಿ ಆಗ್ಬಿಡ್ತಾರೆ. ಅದಂತರ ಬಿಡ್ತಾರೋ ಸೆಕೆಂಡರಿ ಅಲ್ವಾ ಮನು? ಗ್ಯಾಜೆಟ್ಸ್ ಪ್ರಿಯ. ಎಂಥದ್ದು ವಾಷಿಂಗ್ ಮಿಷಿನ್ನು ಎಕ್ಸ್ಚೇಂಜ್ ಆಫರು ಚೆನ್ನಾಗಿದೆ, ಅದಕ್ಕೆ ನೋಡ್ತಾ ಇದ್ರು ಭಾಗ್ಯ ಅವರು. ಮನು ನನಗೂ ಹೇಳ್ತಾನೆ ಅವ್ರು ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಎಕ್ಸ್ಚೇಂಜ್ ಮಾಡು ಅಂತ. ನಾವು ಮಾಡಲ್ಲ ಅಂತ ಇದ್ದೀವಿ, ಇರೋದನ್ನೇ ಯೂಸ್ ಮಾಡಲ್ಲ. ಫ್ರಿಡ್ಜು ನಾನೇನು ತರಕಾರಿಗಳು ಇಡೋದೇ ಇಲ್ಲ, ಹಂಗಾಗಿ ಅದಕ್ಕೆ ಹೇಳ್ತಾವ್ರೆ ಚಾನ್ಸ್ ಕೊಟ್ಟರೆ ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಮನೇಲಿ ಏನೇನು ಐಟಮ್ಸ್ ಐತೆ ಇನ್ಕ್ಲೂಡಿಂಗ್ ಮಂಜು ಎಕ್ಸ್ಚೇಂಜ್ ಮಾಡ್ತಾರಂತೆ. ಕ್ರೋಮಾದಲ್ಲಿ ಮಂಜುನ ಎಕ್ಸ್ಚೇಂಜ್ ಮಾಡ್ತಾರಂತೆ. ಈ ಪೀಸ್ನ ಎಕ್ಸ್ಚೇಂಜ್ ಮಾಡಿ ನಿನಗೆ ಅಷ್ಟು ಚೆನ್ನಾಗಿರೋ ಪೀಸ್ ಸಿಗತ್ತಾ ಕ್ರೋಮಾದಲ್ಲಿ? ಹೌದಾ? ನೆಕ್ ಪೀಸಾ? ಲೆಗ್ ಪೀಸಾ? ಹಂಗಂದ್ರೆ ನೀನು ಬುಕ್ಕ ಇದೆ ಹಂಗೆ ಎಕ್ಸ್ಚೇಂಜ್ ಮಾಡೇ ಬಿಡು ಮನು. ಆನ್ಲೈನಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡಿದೆ, ಅದು ಈವಾಗಲೇ ಡೆಲಿವರಿ ಕೊಡಕ್ಕೆ ಬಂದಿದ್ದಾರೆ. ಅದಕ್ಕೆ ಕ್ರೋಮಾ ಹತ್ತಕ್ಕೆ ಕರೆಸ್ಕೊಂಡೆ, ಮತ್ತೆ ಪುನಃ ಮನೆಗೆ ಹೋಗಿ ತಗೊಳ್ಳೋದೆಲ್ಲ ಆಗಲ್ಲ ಅಂತ ಬೈ ವಾಕ್ ಬಂದಿದ್ದೀವಿ ನಾನು ಮನು. ನೀವೇನಾ? ಓಕೆ. ಹಾಂ, ಓ ಟಿ ಪಿನ ಎಲ್ಲೆಲ್ಲೆಲ್ಲ ಪಾರ್ಸಲ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಟಿ ವಿ ನೋಡ್ತಾ ಇದು ಇಂಟ್ರೆಸ್ಟ್ ಆಗಿ ಡಿಫ್ರೆನ್ಸ್ಗಳೆಲ್ಲ ಒಂದೇ ಸರಿ ಎಲ್ಲ ತುಂಬ ಸ್ಕ್ರೀನ್ ಮೇಲೆ ಬ್ರೈಟ್ನೆಸ್ ಮೇಲೆ ಕಂಡುಬಿಡೋದ್ರಿಂದ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂತ ಇದೆ ನನಗೆ. ಸರ್ ಇದು ಇಟ್ಟಿರಿ. ಹಾಂ, ಅಲ್ಲಿ ಇಟ್ಟಿರಿ, ತಗೊಂಡು. ಆಯ್ತು, ಓಕೆ ಹಂಗಾರೆ ಬಾಯ್. ಚಪಾತಿಗೆ ಪನ್ನೀರ್ ಹಾಕೊಂತೀನಿ, ಚಿಕನ್ ರೋಲು ಚಪಾತಿಗೆ ಚಿಕನ್ ಹಾಕೊಂತೀನಿ ನಾನು. ಕ್ರೋಮಾಯಿಂದ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತು ಆಗೇ ಹೋಯ್ತು ಟೈಮು, 9:30. ಇವಾಗ ಅಲ್ಲೇ ಸಿಂಪಲ್ಲಾಗಿ ರೋಲ್ ತಿನ್ಕೊಂಡು ಬಂದ್ವಾ. ಇವಾಗ ರೈಸ್ ಇಟ್ಟಿದ್ದೀನಿ, ಸ್ವಲ್ಪ ಕರ್ಡ್ ರೈಸ್ ತಿನ್ಕೊಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ. ನಿಮಗೆ ಸಾರಿ ತೋರಿಸ್ತೀನಿ ಅಂತ ಅಂತಿದ್ನಲ್ಲ, ನಮ್ಮ ಅಕ್ಕಂಗೂ ವಿಡಿಯೋ ಕಾಲ್ ಮಾಡಬೇಕಿತ್ತು ಪಾಪ. ಇವಾಗ ಅವಳು ಟ್ರಾವೆಲ್ ಮಾಡ್ತಾ ಇರ್ತಾಳೆ, ನಾನು ಕ್ರೋಮಾ ಪ್ಲ್ಯಾನ್ ಇರಲಿಲ್ವಲ್ಲ, ಹಂಗಾಗಿ ತೋರಿಸ್ತೀನಿ ಕಣೆ ಅಂತ ಹೇಳಿದೆ. ಸೊ ನಾಳೆ ತೋರಿಸ್ತೀನಿ ನಿನಗೆ ಬಿಡು ಅಂತ. ಹಂಗಾಗಿ ನಿಮಗೆ ತೋರಿಸ್ಬಿಟ್ಟು ಎತ್ತಿಡೋಣ ಅಂತ ಅಂದ್ಕೊಂಡು ಬರ್ತಾ ಇದ್ದೀನಿ. ಮನು ಚೂರು ಹೆಲ್ಪ್ ಮಾಡ್ತೀಯಾ? ಆ ತಗೊಂಡಿರೋ ಒಂದು ಸ್ಯಾರಿಗೆ ನೆನ್ನೆಯಿಂದ ಹಾಕೊಂಡು ತೆಗಿತೀಯಾ ಹಾಕ್ತೀಯಾ ಆಮೇಲೆ ಸಾರಿ ಹಾಕೊಂಡು ಕವರ್ ಒಳಗಡೆಗ ಬೆಳಗ್ಗೆ ಒಂದ್ ಅಕ್ಕಂಗೆ ತೋರಿಸ್ತೆ, ಇವಾಗ ಇನ್ನೊಂದು ಅಕ್ಕಂಗೆ ತೋರಿಸ್ಬೇಕಿತ್ತು. ಪಾಪ ಅವಳು ಇವಾಗ ಇದು ಟ್ರೈನಲ್ಲಿ ಇರ್ತಾಳೆ, ಸೊ ಇನ್ನೆಲ್ಲಿ ತೋರಿಸೋದು, ಅದಕ್ಕೆ ಮೆಸೇಜ್ ಆಗ್ತದೆ ವಿಲ್ ಶೋ ಯು ಟುಮಾರೋ ಅಂತ. ಓಕೆ, 3 ಸ್ಯಾರಿ ತಗೊಂಡೆ ಅಂತ ಹೇಳ್ತಾ ಇದ್ನಲ್ಲ, ಅದರಲ್ಲಿ ಒಂದು ಕಾಟನ್ ಸ್ಯಾರಿ ತಗೊಂಡೆ ಅಂತ. ಇದೇ ಕಾಟನ್ ಸ್ಯಾರಿ ತಗೊಂಡಿದ್ದು ನಾನು. ಇದನ್ನೇನು ಪ್ಲಾನಿಂಗಲ್ಲೇ ಇರಲಿಲ್ಲ, ಸುಮ್ಮನೆ ನಮ್ಮ ಅಮ್ಮನ ಸ್ಯಾರಿ ತಗೊಂಡ್ಮೇಲೆ ಅಲ್ಲಿ ಬಿಲ್ಲಿಂಗ್ಗೆ ಲೇಟ್ ಆಗ್ತಾ ಇತ್ತು ಅಂತ ಸುಮ್ಮನೆ ನಿಂತಿದ್ವಿ. ಹಂಗೆ ನೋಡಿದೆ, ಇಷ್ಟ ಆಯಿತು, ಅಲ್ಲೇ ಎತ್ಕೊಂಡು ಅಲ್ಲೇ ಬಿಲ್ ಹಾಕಿಸ್ಕೊಂಡೆ ಜೊತೆಲಷ್ಟೇ. ಜಾಸ್ತಿ ಬಿಚ್ಚು ನೋಡೋಕೆ ಹೋಗಲಿಲ್ಲ, ನನಗೆ ಪ್ರಿಂಟ್ ಇಷ್ಟ ಆಯಿತು. ಈಗ ಅದನ್ನೇ ಹೇಳ್ತಾ ಇದ್ರು ಮನು, ನೀನು ಸೀರೆನೇ ಉಡಲ್ವಲ್ಲ, ಏನಕ್ಕೆ ತಗೊಳ್ತಾ ಇದೀಯ ಸೀರೆಗಳನ್ನ ಅಂತ. ಇನ್ಮೇಲೆ ಉಡೋಣ ಅಂತ ಗೊತ್ತಿಲ್ಲ. ಚೆನ್ನಾಯ್ತಾ ಮನು? ಮನುಗಂತೂ ಕೇಳಿ ಬೋರ್ ಇಡ್ಸಾಕ್ಬಿಟ್ಟಿದ್ದೀನಿ. ಇನ್ನೊಂದು ಸರಿ ಚೆನ್ನಾಗೈತ ಮನು ಅಂದ್ರೂ ತಾಂಡೋಗಿ ಹೊರಗಡೆಗೆ ಇಟ್ಬಿಡ್ತಾರೇನೋ. ಸೊ ಒಂದು ಸಾರಿ ಇದು ನಮ್ಮ ಅಮ್ಮಂದು. ಅಯ್ಯಮ್ಮ, ಈ ಸೀರೆ ಹುಡ್ಕಕ್ಕೆ ಒಂದು ಸುತ್ತಿದ್ದೀವಿ ಅಂಗಡಿಗಳನ್ನ. ಕೊನೆಗೆ ಸುದರ್ಶನಲ್ಲಿ ತಗೊಂಡ್ವಿ. ಕಾಟನ್ ಸ್ಯಾರಿ ಇದು 2 ಸುದರ್ಶನಲ್ಲಿ ತಗೊಂಡಿದ್ದು. ಇದು ಅಮ್ಮನ ಸಾರಿ, ಅಮ್ಮಂಗೆ ಕಲರ್ ತುಂಬ ಇಷ್ಟ ಆಯ್ತಂತೆ. ಅವ್ರಿಗೆ ನಮ್ಮ ಅಮ್ಮಂಗೂ ಈ ಥರ ಸಣ್ಣ ಬಾರ್ಡ್ರ್ ಬೇಕಿತ್ತಂತ, ಅದಕ್ಕೆ ಅಷ್ಟೊಂದು ಹುಡುಕ್ಸಿದ್ದು. ಇದು ಪಲ್ಲು ಬಿಚ್ಬಿಟ್ರೆ ಆ ಫೋಲ್ಡಿಂಗಲ್ಲಿ ಪುನಃ ಮಡ್ಸೋಕ್ಕಾಗಲ್ಲ, ಅದಕ್ಕೆ. ಸೊ ಇದು ನಮ್ಮ ಮೈ ಮೇಲೆಲ್ಲ ಹಾಕಿ ತೋರ್ಸಲ್ಲ, ಯಾಕೆಂದರೆ ದೇವರಿಗೆ ಇಡೋ ಸೀರೆ ಇದು ಆಮೇಲೆ ಫೋಲ್ಡ್ ಮಾಡ್ಕೊತೀನಿ. ಸೊ ಫೈನಲ್ಲಿ ನಾನು ಸೀರೆ ಆಲ್ಮೋಸ್ಟ್ ನಾನು ಅಂಗಡಿ ವಿಡಿಯೋದಲ್ಲೇ ತೋರಿಸ್ಬಿಟ್ಟಿದ್ದೀನಿ, ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ, ಯಾಕೆಂದರೆ ನನಗೂ ನೋಡಬೇಕು ಅನಿಸ್ತಾ ಇದೆ. ದಿಸ್ ಇಸ್ ಮೈ ಸಾರಿ. ಸುಮ್ಮನೆ ಖುಷಿಲಿ ತಗೊಂತೀನಿ, ಸಾರಿಗಳನ್ನ ಹಾಕೋದೇ ಇಲ್ಲ. ಅದಕ್ಕೆ ನಂಗೆ ಸಾರಿಗಳಿಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ 10 ಸರಿ ಯೋಚನೆ ಮಾಡ್ತೀನಿ. ಸೊ ಇದು ನನ್ನ ಸಾರಿ ಪಲ್ಲು, ಇದು ಬಾಡಿ ಈ ಥರ ಇದೆ.
ಸೊ ದಿಸ್ ಈಸ್ ಮೈ ಸ್ಯಾರಿ. ಇದನ್ನ ಬಿಚ್ಚಲ್ಲ, ಯಾಕೆಂದರೆ ಪುನಃ ಫೋಲ್ಡಿಂಗ್ ಹೋಗುತ್ತೆ. ಹೇಗನ್ನಿಸ್ತು ಸ್ಯಾರಿಗಳು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸು ನೋಡಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on